ಆ ಗ್ರಾಮದ ರೈತರು ರಸ್ತೆ ನಿರ್ಮಾಣ ಮಾಡುವಂತೆ ಒತ್ತಾಯ ಮಾಡ್ತಾ ಇದ್ರು. ಹತ್ತಾರು ಬಾರಿ ಕ್ಷೇತ್ರದ ಶಾಸಕರು ಅಧಿಕಾರಿಗಳಿಗೆ ಮನವಿ ಮಾಡಿದ್ರು. ರಸ್ತೆ ಮಾತ್ರ ದುರಸ್ತಿ ಮಾಡಿರಲಿಲ್ಲ. ಹೀಗಾಗಿ ರೊಚ್ಚಿಗೆದ್ದ ರೈತರು ಸ್ವತಃ ಹಣ ಸಂಗ್ರಹಿಸಿ ರಸ್ತೆಯನ್ನ ದುರಸ್ತಿ ಮಾಡಿದ್ದು ಜನಪ್ರತಿನಿಧಿಗಳಿಗೆ ಎಚ್ಚರಿಕೆ ಕೊಟ್ಟಿದ್ದಾರೆ. ರಸ್ತೆ ಹಾಳಾಗಿ 15 ವರ್ಷ ಕಳೆದರೂ ನಿರ್ಲಕ್ಷ್ಯ. ಸರ್ಕಾರಕ್ಕೆ ಸಡ್ಡು, ರೈತರಿಂದಲೇ ರಸ್ತೆ ದುರಸ್ತಿ. ಒಂದ್ ಕಡೆ ರಸ್ತೆ ದುರಸ್ತಿ ಕಾರ್ಯ, ಇನ್ನೊಂದೆಡೆ ಜೆಸಿಬಿಯಿಂದ ರಸ್ತೆ ಕ್ಲೀನ್. ಶಾಸಕರು ಹಾಗೂ ಅಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸ್ತಾ ಇರೋ ಅನ್ನದಾತರು. ಈ ಎಲ್ಲ ದೃಶ್ಯಗಳು ಕಂಡು ಬಂದಿದ್ದು ಗದಗ ತಾಲೂಕಿನ ಲಿಂಗದಾಳ ಗ್ರಾಮದಲ್ಲಿ. ಲಿಂಗದಾಳ ಗ್ರಾಮದ ಬಹುತೇಕ ಜನರು ಕೃಷಿಯನ್ನೇ ನಂಬಿ ಜೀವನ ನಡೆಸುತ್ತಿದ್ದಾರೆ. ಜಮೀನಿಗೆ ಹೋಗೋದಕ್ಕೆ ಸಮರ್ಪಕ ರಸ್ತೆ ಇರಲಿಲ್ಲ. 10 ರಿಂದ 15 ಕಿಲೋಮೀಟರ್ ಸುತ್ತಿ ಜಮೀನುಗಳಿಗೆ ಹೋಗುವಂತಹ ದುಸ್ಥಿತಿ ಇತ್ತು. ಹೀಗಾಗಿ ಗ್ರಾಮಸ್ಥರು ಕ್ಷೇತ್ರದ ಶಾಸಕ ಸಿಸಿ ಪಾಟೀಲ್, ಜಿಲ್ಲಾಧಿಕಾರಿ, ಗ್ರಾಮ ಪಂಚಾಯಿತಿ ಅಧಿಕಾರಿಗಳಿಗೆ 10 ಬಾರಿ ಮನವಿ ಮಾಡಿದ್ರು. ಆದ್ರೆ ರಸ್ತೆ ದುರಸ್ತಿ ಮಾಡುವ ಗೋಜಿಗೆ ಯಾರೊಬ್ಬರೂ ಮುಂದೆ ಬಂದಿಲ್ಲ. ಹೀಗಾಗಿ ರೊಚ್ಚಿಗೆದ್ದ ರೈತರು ತಾವೇ 500, 1000, 5000 ಹಣ ಸಂಗ್ರಹಿಸಿ ರಸ್ತೆ ದುರಸ್ತಿ ಮಾಡಿಸಿದ್ದಾರೆ. ಸರ್, ನಮ್ಮ ದಾರಿ ತೊಂದ್ರೆ ಸಲುವಾಗಿ ನಾವು ರೈತರೆಲ್ಲ ಭಾಳ ತ್ರಾಸಾಗೈತ್ರಿ. ನಮ್ಮ ಮಳೆಗಾಲವು ತ್ರಾಸಾಗೈತಿ, ನಮ್ಮ ಹೊಲದ ಮಾಲಗಿಲು ಎಲ್ಲ ತ್ರಾಸಾಗೈತ್ರಿ. ನಾವು ಸ್ವಂತ ಪಟ್ಟಿ ಹಾಕಿ ಗೌರ್ಮೆಂಟಿನ ದಾರಿ ಮಾಡ್ಸಕತ್ತೀವಿ ರೀ. ಪಂಚಾಯತಿಯವರು ಅನುದಾನ ಇಲ್ಲ ಅಂತಾರೆ ರೀ. ಗೌರ್ಮೆಂಟಿಗೂ ಎಲ್ಲ ಶಾಸಕರಿಗೆ ಆತ್ರಿ, ಜಿಲ್ಲಾ ಪಂಚಾಯತಿಗೆ ಆತ್ರಿ, ತಾಲೂಕು ಪಂಚಾಯತಿಗೆ ಆತ್ರಿ, ತಹಸೀಲ್ದಾರ್ ಆಫೀಸಿಗೆ ಆತ್ರಿ, ಎಲ್ಲ ಮನವಿ ಕಳಿಸಿ ಸಾಕಾತ್ರಿ. ನಮ್ಗೆ ರೈತರಿಗೆ ನಾವು ತೊಂದರೆ ಸಲುವಾಗಿ ದಾರಿ ಮಾಡ್ಕೊಳಕತ್ತೀವಿ ರೀ. ಇವು ಆಲೆ ಒಂದು 15-20 ವರ್ಷದ ಮ್ಯಾಗ ಆತ್ರಿ ನಾವು ಮಾಡಕತ್ತಿದ್ದನ. ಎಲ್ಲರಿಗೂ ಮನವಿ ಕಳಿಸಿವ್ರಿ. ಯಾರು ದಾದ ಮಾಡೋದಕ್ಕೆ ನಾವು ರೈತರ ಪಟ್ಟಿ ಹಾಕೊಂಡು ಮಾಡ್ಕೊಳಕತ್ತೀವಿ ರೀ. ಇದನ್ನ ಜಮೀನಿಗೆ ಹೋಗೋದಕ್ಕೆ, ಜಮೀನಿನಲ್ಲಿ ಬೆಳೆದಂತಹ ಉತ್ಪನ್ನಗಳನ್ನ ತರೋದಕ್ಕೆ ಬಹಳ ಸಮಸ್ಯೆ ಆಗ್ತಾ ಇತ್ತು. ಇದೇ ಮಾರ್ಗವಾಗಿ ಸ್ಮಶಾನ ಕೂಡ ಇದೆ. ಗ್ರಾಮದಲ್ಲಿ ಯಾರಾದ್ರೂ ಸಾವನ್ನಪ್ಪಿದ್ರೆ ಅಂತ್ಯ ಸಂಸ್ಕಾರ ಮಾಡಲು ಕೂಡ ಪರದಾಡುವಂತಹ ಸ್ಥಿತಿ ನಿರ್ಮಾಣವಾಗಿತ್ತು. ಸಂಬಂಧಪಟ್ಟ ಅಧಿಕಾರಿಗಳಿಗೆ ಎಷ್ಟೇ ಮನವಿ ಮಾಡಿದ್ರೂ ಯಾವುದೇ ಪ್ರಯೋಜನವಾಗಿರಲಿಲ್ಲ. ಹೀಗಾಗಿ ಗ್ರಾಮಸ್ಥರು ಮುಂದಿನ ಚುನಾವಣೆಗಳನ್ನ ಬಹಿಷ್ಕಾರ ಮಾಡೋ ಮೂಲಕ ತಕ್ಕ ಪಾಠ ಕಲಿಸ್ತೇವೆ ಅಂತ ಎಚ್ಚರಿಸಿದ್ದಾರೆ. ಸರ್, ಇಲ್ಲೇ ನಾವು ಸಾಕಷ್ಟು ಬಾರಿ ಎಲ್ಲ ತಹಸೀಲ್ದಾರ್ ಆಫೀಸಿಗೆ ಆಯಿತು ಹಾಗೂ DC ಆಫೀಸಿಗೆ ಮನವಿ ಕೊಟ್ಟಿವಿ ಸರ್. ನಮ್ಮ ಭಾಗದ MLAಗಳಿಗೂ ನಾವು ಮನವಿ ಕೊಟ್ವಿ. ಅದಕ್ಕೆ ಅದನ್ನು ನಮ್ಮ ಮನಸ್ಸಿಗೆ ಬೇಸರ ಆಗಿ ಬೇಡ ಈ ಪಂಚಾಯತಿಗೂ ಹೋಗೋದು ಬೇಡ, MLA ಕಡೆನೂ ಹೋಗೋದು ಬೇಡ, ಶಾಸಕರ ಕಡೆನೂ ಹೋಗೋದು ಬೇಡ, ನಮ್ಮ ಸ್ವಂತ ಖರ್ಚಿನಿಂದ ಮಾಡಿಬಿಡೋಣ, ಅವ್ರಿಗೆ ಒಟ್ಟು ನಾಚಿಗೇಡಿ ಆಗಲಿ ಅನ್ನೋ ಲೆಕ್ಕದೊಳಗೆ ರೈತರು ನಿಂತು ಈ ದಾರಿ ಮಾಡ್ಸತ್ತೀವಿ ಸರ್. ಏನು ಮಾಡ್ಬೇಕು ನೋಡಿ ಸರ್, ನಾವು ಪ್ರಜೆಗಳು ಶಾನ್ಯರಾಗ್ಬೇಕು ಸರ್. ಇವರು ಓಟಿಗೆ ಬರ್ತಾರಲ್ಲ, ನಾವು ಈ ವರ್ಷ ಈ ನಮ್ಮ ಗ್ರಾಮ ಸಭಾ ಎಲೆಕ್ಷನ್ನ ಧಿಕ್ಕಾರ ಮಾಡ್ಬೇಕಂತ ನಾವು ಮಾಡೀವಿ ರೀ. ಬಹಿಷ್ಕಾರ ಮಾಡಿಬಿಡ್ಬೇಕಂತ ನಮ್ಮ ರೈತರದ್ದು ಒಂದು ಒಪಿನಿಯನ್ ಐತೆ ಸರ್. ಒಟ್ನಲ್ಲಿ ಜನಪ್ರತಿನಿಧಿಗಳು, ಅಧಿಕಾರಿಗಳ ವರ್ತನೆಯಿಂದ ಅನ್ನದಾತರು ರೊಚ್ಚಿಗೆದ್ದಿದ್ದಾರೆ. ನಮಗೆ ಯಾರ ಸಹಾಯವೂ ಬೇಡ ಅಂತ ತಾವೇ ರಸ್ತೆ ದುರಸ್ತಿ ಮಾಡಿಸಿ ಸರ್ಕಾರಕ್ಕೆ ಪರೋಕ್ಷವಾಗಿ ಬಿಸಿ ಮುಟ್ಟಿಸಿದ್ದಾರೆ. ಸಂತೋಷ್ ಕೊಣ್ಣೂರ, ನ್ಯೂಸ್ 18 ಗದಗ.